ಕರ್ನಾಟಕ ರಾಜ್ಯ ಸರ್ಕಾರದ ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದಂತಹ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಕೆ ಎಂ ಶಿವಲಿಂಗೇಗೌಡರಿಗೆ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಹಜವಾಗಿ ಕೆ ಎಂ ಶಿವಲಿಂಗೇಗೌಡರು ಸಚಿವರಾಗಿರುವುದರಿಂದ ಈ ಕ್ಷೇತ್ರದ ಜನರ ನಿರೀಕ್ಷೆಗಳು, ಆಶಯಗಳು ಹೆಚ್ಚಾಗಿದ್ದು ಅವುಗಳನ್ನು ಈಡೇರಿಸೋದಕ್ಕೆ ಈ ಕ್ಷೇತ್ರದ ಶಾಸಕರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಕಳೆದ 17 ವರ್ಷಗಳಲ್ಲಿ ಅವರೇನು ನಿರಂತರವಾಗಿ ಸಮಯವನ್ನು ತಳ್ಕೊಂಡು ಬಂದಿದ್ದಾರೆ, ಭರವಸೆಗಳನ್ನ ಈಡೇರಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿಲ್ಲ, ಅವೆಲ್ಲವುಗಳನ್ನು ಮರೆ ಮಾಚೋ ಥರ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆಸೆ ಈ ಕ್ಷೇತ್ರದ ಜನರಲ್ಲಿದೆ. ಮೊನ್ನೆ ಶಾಸಕರು ಸಚಿವರಾಗಾದ್ಮೇಲೆ ಅರಸೀಕೆರೆಗೆ ಆಗಮಿಸಿದ ಮೇಲೆ ನನ್ನ ರಾಜಕೀಯ ಜೀವನ ಸಾರ್ಥಕ ಆಯಿತು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸನ್ಮಾನ್ಯ ಶಿವಲಿಂಗೇಗೌಡರ ರಾಜಕೀಯ ಜೀವನ ಸಾರ್ಥಕ ಆಗಿದೆ, ಯಾವುದೇ ಅನುಮಾನ ಇಲ್ಲ. ಈ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಕೊಟ್ಟಂತಹ ಅವಕಾಶಗಳನ್ನು, ಅವರಿಗೆ ಕೊಟ್ಟಂತಹ ಆಯ್ಕೆಗಳನ್ನು ಈ ಕ್ಷೇತ್ರದಲ್ಲಿ ಮತ್ತೊಬ್ಬರಿಗೆ ಈ ಕ್ಷೇತ್ರದ ಮತದಾರ ಮಾಡಿಲ್ಲ. 4 ಬಾರಿ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದಾರೆ. ಆದರೆ ಸನ್ಮಾನ್ಯ ಶಿವಲಿಂಗೇಗೌಡರ ರಾಜಕೀಯ ಜೀವನ ಏನೋ ಸಾರ್ಥಕ ಆಗಿದೆ. ಆದರೆ ಅವರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಂತ ಅರಸೀಕೆರೆ ಕ್ಷೇತ್ರದ ಮತದಾರ ಮಾತ್ರ ಇನ್ನೂ ಪಾಪ ಅತ್ಯಂತ ಸಂಕಷ್ಟದ ಸಮಯಗಳನ್ನು, ಅತ್ಯಂತ ಸಂಕಷ್ಟದ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾನೆ. ಅರಸೀಕೆರೆಯಲ್ಲಿ ಇವತ್ತು ನೂರಾರು ಜ್ವಲಂತ ಸಮಸ್ಯೆಗಳಿದೆ. ಈ ಜ್ವಲಂತ ಸಮಸ್ಯೆಗಳ ಕಡೆ ಗಮನ ಹರಿಸದೇ ಇರೋದು ಮಾತ್ರ ಅತ್ಯಂತ ವಿಪರ್ಯಾಸ. ಇವತ್ತು 2 ಅತ್ಯಂತ ಪ್ರಮುಖ ವಿಷಯಗಳನ್ನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಅತ್ಯಂತ ತುರ್ತಾಗಿ ಆಗಬೇಕಾಗಿದೆ. ಕಳೆದ 1.5 ವರ್ಷಗಳಿಂದ ಅರಸೀಕೆರೆಯ ಜಯಚಾಮರಾಜೇಂದ್ರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ನೀಡುವಂತಹ ಎ ವಿಟಮಿನ್ ಡ್ರಾಪ್ಸ್ ಕಳೆದ 1.5 ವರ್ಷದಿಂದ ಸರಬರಾಜಾಗಿಲ್ಲ. 1.5 ವರ್ಷ ಆಯಿತು ಸರ್. ಇದು ಹೋಗ್ಲಿ, ಪೋಷಕರು ಪ್ರೈವೇಟಲ್ಲಿ ಹಾಕ್ಸ್ತಾರೆ ಅನ್ನೋದಕ್ಕೆ ಇದು ಪ್ರೈವೇಟಲ್ಲಿ ಕೂಡ ಲಭ್ಯ ಇರಲ್ಲ. ಗೌರ್ಮೆಂಟೇ ಸಪ್ಲೈ ಮಾಡಬೇಕು. ನಿಮಗೆ ಪಕ್ಕ ತಿತ್ತೂರಲ್ಲಿ ಸಿಗುತ್ತೆ, ನಮ್ಮ ಅರಸೀಕೆರೆಯಲ್ಲಿ ಸಿಗ್ತಾ ಇಲ್ಲ. ಡ್ರಾಪ್ಸ್ 1.5 ವರ್ಷದಿಂದ ನೀವು ಬೇಕಾದ್ರೆ ಈ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ THOಗೆ DHOಗೆ ನೀವೇ ಫೋನ್ ಮಾಡಿ ಕೇಳಿದ್ರು ಅವರೇ ಹೇಳ್ತಾರೆ, ಇಲ್ಲ ಸರ್ 1.5 ವರ್ಷದಿಂದ ಸಪ್ಲೈ ಇಲ್ಲ ಅಂತ. ಪೋಷಕರು ಪ್ರತಿನಿತ್ಯ ಬಂದು ಆಸ್ಪತ್ರೆ ಹತ್ರ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಆತಂಕ ಇದೆ, ಏನಾಗುತ್ತೋ, ಹಾಕ್ಸ್ದೆ ಹೋದ್ರೆ ಏನಾಗುತ್ತೋ ಅಂತ. ಆದ್ರಿಂದ ದಯಮಾಡಿ ಮಾನ್ಯ ಸಚಿವರು ಇದ್ರ ಕಡೆ ಅತ್ಯಂತ ತುರ್ತಾಗಿ ಗಮನ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಜೊತೆಗೆ ಅರಸೀಕೆರೆಯ ಸಾರ್ವಜನಿಕ ಆಸ್ಪತ್ರೆಯ ಸ್ಥಿತಿ ಅತ್ಯಂತ ದಯನೀಯವಾಗಿ ಕೂಡಿದೆ. ಸರ್ ಮೊನ್ನೆ ಯಾವುದೋ ಒಂದು ಗಲಾಟೆ ಪ್ರಕರಣದಲ್ಲಿ ಆಸ್ಪತ್ರೆಗೆ ಹೋಗಿದ್ದೆ. ಆಸ್ಪತ್ರೆಯಲ್ಲಿ ದಾಖಲಾದಂಥ ಪೇಷಂಟ್ಗೆ ಇಂಜೆಕ್ಷನ್ ಕೊಡೋದಕ್ಕೆ ಅರಸೀಕೆರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಿರಿಂಜ್ ಇಲ್ಲ. ನೀವು ಬೇಕಾದ್ರೆ ಇವತ್ತೇ ಹೋಗಿ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ನ ಕೇಳಿದ್ರೆ ಸಿರಿಂಜ್ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಸರ್, ಆರೋಗ್ಯ ರಕ್ಷಾ ಸಮಿತಿ ಸಭೆ ಆಗಿಲ್ಲ ಇದುವರೆಗೂ. ಆರೋಗ್ಯ ರಕ್ಷಾ ಸಮಿತಿ ಸಭೆ ಆಗದೆ ಹೊರತು ನಮಗೆ ಔಷಧಿಗಳನ್ನು, ಉಪಕರಣಗಳನ್ನು ತೆಗೆದುಕೊಳ್ಳೋದಕ್ಕೆ ಪರ್ಮಿಷನ್ ಸಿಗೋದಿಲ್ಲ. 10,000 ಮ್ಯಾಕ್ಸಿಮಮ್ ಮಾಡಿದಾರಂತೆ. 9,999 ರೂಪಾಯಿ ಮಾತ್ರ ಇವ್ರು ತಗೋಬಹುದು. ಇನ್ನು ಉಳಿದಿರೋದಕ್ಕೆ ಇವರು ಔಷಧಿ ತಗೊಳ್ಳೋದಕ್ಕಾಗ್ತಾ ಇಲ್ಲ. ಕಾರಣ ಆರೋಗ್ಯ ರಕ್ಷಾ ಸಮಿತಿ ಆಗ್ತಾ ಇಲ್ಲ. ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷರು ಈ ಕ್ಷೇತ್ರದ ಶಾಸಕರು. ಪಾಪ ಆರ ತುರಾಯಿ ಸನ್ಮಾನ ಬಿಸಿಲಿದ್ದಾರೆ. ದಯಮಾಡಿ ನಾನು ಶಾಸಕರಿಗೆ ಯಾವುದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಜನ ಅಭಿಮಾನದಿಂದ ಬಂದು ತಮ್ಗೆ ಹಾರ ಆಗ್ತಾ ಇದ್ದಾರೆ. ಆದರೆ ಅತ್ಯಂತ ಪ್ರಮುಖವಾಗಿ ಆರೋಗ್ಯ ಬಹಳ ಸುಧಾರಿಸಬೇಕು. ತಾಲೂಕು ಆಸ್ಪತ್ರೆಯಲ್ಲಿ ಸಿರಿಂಜ್ ಇಲ್ಲ, ಡ್ರಾಪ್ಸ್ ಇಲ್ಲ ಅಂದ್ರೆ ನಾಚಿಕೆಗೇಡಿನ ಸಂಗತಿ. ಜೊತೆಗೆ ಅವರೇ ಅಧ್ಯಕ್ಷರಾಗಿರೋ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಸಿಲ್ಲ. ಇದು ಕೂಡ ಆಸ್ಪತ್ರೆಯ ಈ ಕುಂದುಕೊರತೆಗಳಿಗೆ ಒಂದು ದೊಡ್ಡ ಹಿನ್ನಡೆ ಆಗಿದೆ. ಹಾಗಾಗಿ ಮಾನ್ಯ ಸಚಿವರು, ಪಾಪ ನಾನು ಈಗ ತಾನೇ TV ನೋಡ್ಕೊಂಡು ಬಂದೆ, ಅವ್ರಿಗಿನ್ನೂ ಯಾವುದೂ ಖಾತೆ ಹಂಚಿಕೆ ಆಗಿಲ್ಲ. ನಾನು ಕೂಡ ಭಗವಂತನಲ್ಲಿ ಆರಿಸ್ತೀನಿ, ಅವರಿಗೆ ಉನ್ನತ ವೈದ್ಯಕೀಯ ಶಿಕ್ಷಣ, ಕುಟುಂಬ ಕಲ್ಯಾಣ ಈ ಥರದ್ದೇ ಕೊಟ್ಟು ಆಸ್ಪತ್ರೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತ ಕೇಳ್ಕೊಂಡು, ಇನ್ನೂ ದುರಂತ ಅಂದರೆ ಬಾಣವರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನೀವು ಯಾವುದೇ ಸಣ್ಣ ಚಿಕಿತ್ಸೆಗೆ ಹೋದ್ರೂ ಔಷಧಿಯನ್ನು, ಮಾತ್ರೆಯನ್ನು ಪಕ್ಕದ ಖಾಸಗಿ ಮೆಡಿಕಲ್ನಿಂದ ತರಬೇಕಾದಂತಹ ಅತ್ಯಂತ ದುರಂತ ಸ್ಥಿತಿ ಈ ತಾಲೂಕಿಗೆ ಎದುರಾಗಿದೆ.
ಮಾನ್ಯ ಶಾಸಕರಿಗೆ ನಿಮ್ಮ ಮೂಲಕ ಮತ್ತೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. THO ಕೇಳಿದ್ರ? THO ಕೇಳಿದೆ ಸರ್, ಸಪ್ಲೈ ಇಲ್ಲ ಏನ್ ಮಾಡೋಣ. ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ಗೂ ಕೇಳಿದೆ ಸರ್, ನಾನ್ ಸಪ್ಲೈ ಅಲ್ಲ, ಅಲ್ಲಿ ಅವರೇ ತಗೋಬೇಕು ಸರ್. ಆರೋಗ್ಯ ರಕ್ಷಾ ಸಮಿತಿ ಸಭೆ ಆಗಿಲ್ಲ. ನಾನೇ ಇನ್ನೊಂದು ಸಮಸ್ಯೆ, ತಾವು ಈ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ತಾ, ಜೊತೆಗೆ ಕಳೆದ 1 ತಿಂಗಳಿಂದ ಈ ಕ್ಷೇತ್ರದ ಶಾಸಕರು ಸಚಿವರಾಗಬೇಕು ಅನ್ನೋದಕ್ಕೆ ದೆಹಲಿನಲ್ಲಿ ಪ್ರಬಲವಾದಂತಹ ಲಾಬಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅರಸೀಕೆರೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿತ್ತು. ಪ್ರತಿನಿತ್ಯ ಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗಿತ್ತು. ಯಾವುದು ಊರಿಗೆ ಹೋದ್ರೂ ದೇವಸ್ಥಾನಗಳು ಕಳ್ತನ ಆಗಿತ್ತು. ನೀವು ಯಾವುದೇ ಜೂರಿಸ್ಡಿಕ್ಷನ್ ಲಿಮಿಟ್ಗೆ ಹೋದ್ರೆ ಮನೆಗಳು ಕಳ್ತನ ಆಗಿತ್ತು. ಹಾಗಾಗಿ ತಾವು ಸಚಿವರಾದ್ಮೇಲೆ ಕಳ್ತನ ಆಯ್ತು ಅಂತ ನಾವು ಹೇಳ್ತಾ ಇಲ್ಲ, ಅಥವಾ ತಾವು ಸಚಿವರಾಗೋದಕ್ಕೆ ಲಾಬಿ ಮಾಡ್ತಾ ಇರ್ಬೇಕು ಅರಸೀಕೆರೆಯಲ್ಲಿ ಕಳ್ತನ ಆಯ್ತು ಅಂತ ಆಗ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆ. ದಯಮಾಡಿ ತಾವು ಇದ್ರ ಕಡೆನೂ ಗಮನ ಹರಿಸ್ಬೇಕು ಅಂತ ಹೇಳ್ತಾ, ಈ 2 ಸಮಸ್ಯೆಗಳೇನಿತ್ತು, ಮಾನ್ಯ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಉಲ್ಲಳ್ಳಿ ಸುರೇಶ್ ಅವರು ಸದನದಲ್ಲಿ 13ರಿಂದ ಏನು ಪ್ರಾರಂಭ ಆಗುತ್ತೋ ಈ 13ರಿಂದ ಪ್ರಾರಂಭ ಆಗೋ ಸದನದಲ್ಲಿ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ಅವರಿಗೆ ಕೂಡ ಅರಸೀಕೆರೆ ಕ್ಷೇತ್ರದ ಜನರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ತಾವೇನಾದ್ರೂ ಸನ್ಮಾನ್ಯ ಶಾಸಕರು ಈ ಹನಿಮೂನ್ ಪೀರಿಯಡ್ ಅಂತಾರಲ್ಲ, ಪ್ರಾಮಾಣಿಕ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸದೆ ಹೋದ್ರೆ ನಾನು ಮತ್ತೆ ಪ್ರತಿಭಟನೆ, ಸ್ಟ್ರೈಕು ಯಾವುದನ್ನು ಹೇಳಲ್ಲ ಸರ್. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ದಾಖಲಿಸ್ತೀನಿ. ಈ ಹಿಂದೆ ಕೂಡ ಬಸವಣ್ಣವ್ರ ಪ್ರತಿಮೆಯನ್ನು ದಾಖಲಿಸಿದ್ದೀನಿ. ಕೋರ್ಟ್ ಕೂಡ ಆದೇಶ ಮಾಡಿದೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ನೀವು ಅಂತ ನಮಗೆ ಹೇಳಿದೆ. ಅದೇ ರೀತಿ ಇನ್ನು 15 ದಿನಗಳ ಕಾಲ ಗಡುವು ಕೊಡ್ತೀನಿ. ಈ ಆಸ್ಪತ್ರೆ ಸ್ಥಿತಿ ಸರಿ ಹೋಗದೆ ಹೋದ್ರೆ ನಾನೇ ಖುದ್ದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸ್ತೀನಿ ಅಂತ ಹೇಳ್ತಾ, ಶಾಸಕರು, ಸಚಿವರು ಆಸ್ಪತ್ರೆ ಕಡೆ ಗಮನ ಹರಿಸ್ಬೇಕು. ಈ ಕ್ಷೇತ್ರದ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಕಡೆ ಗಮನ ಹರಿಸ್ಬೇಕು. ಏನು ವಿಪರೀತವಾಗಿ ಅರಸೀಕೆರೆನಲ್ಲಿ ಗಾಂಜಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅರಸೀಕೆರೆನಲ್ಲಿ ಮಧ್ಯಾಹ್ನದ ಹೊತ್ತು ನೀವು ಓಡಾಡೋದಕ್ಕೆ ಹೆದರಿಕೆ ಆಗುತ್ತೆ. ಯಾರು ಯಾವಾಗ ಬಂದು ಏನು ಮಾಡಿ ಹೋಗ್ತಾರೋ ಗೊತ್ತಿಲ್ಲ, ಆ ಪರಿಸ್ಥಿತಿ ಇದೆ. ಇವೆಲ್ಲವನ್ನ ಬಗೆಹರಿಸದೆ ಹೋದ್ರೆ ಕಾನೂನಿನ ಮೊರೆ ಹೋಗ್ತೀವಿ ಅಂತ ಶಾಸಕರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ.